ಪ್ರೈಸ್ ದ ಲಾರ್ಡ್. ಇಂದಿನ ವಾಚನದ ಧ್ಯಾನಕ್ಕೆ ತಮಗೆಲ್ಲರಿಗೂ ಸ್ವಾಗತ. ನನ್ನ ಮಾತಿಗೆ ಶರಣಾಗಿ ನಡೆಯುವವನು ನಿತ್ಯ ಮರಣಕ್ಕೆ ತುತ್ತಾಗನು ಎಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ಇಂದಿನ ಶುಭ ಸಂದೇಶದಲ್ಲಿ ಯೇಸು ಕ್ರಿಸ್ತರು ತಮ್ಮಲ್ಲಿ ವಿಶ್ವಾಸ ಇಡುವುದಕ್ಕೆ, ತಮ್ಮ ಮಾತಿಗೆ ವಿಧೇಯರಾಗುವುದಕ್ಕೆ ಕರೆ ನೀಡ್ತಾರೆ ಮತ್ತು ಅದರ ಪ್ರತಿಫಲ ನಿತ್ಯ ಜೀವವಾಗಿದೆ. ನಶ್ವರ ಜೀವನದಿಂದ ಅಮರ ಜೀವಕ್ಕೆ ಯೇಸು ಮಾರ್ಗವಾಗಿದ್ದಾರೆ. ಅವರ ಮಾತುಗಳಲ್ಲಿ ಜೀವ ಮತ್ತು ಆತ್ಮವಿರೋದ್ರಿಂದ ಆ ಮಾತುಗಳಿಗೆ ಶರಣಾಗಲು, ಜೀವನವನ್ನೇ ಒಪ್ಪಿಸಿಕೊಡಲು ಇವತ್ತು ಯೇಸು ಸ್ವಾಮಿ ನಮ್ಮೆಲ್ಲರಿಗೂ ಕರೆ ನೀಡ್ತಾರೆ. ಅವರ ಸಜೀವ ಅನಂತ ದೈವ ವಾಕ್ಯದಲ್ಲಿ, ಆ ಮಾತುಗಳಲ್ಲಿ ವಿಶ್ವಾಸ ಇಡುವ ಮುಖಾಂತರ ನಮಗೆ ಹೊಸ ಜನ್ಮ ಸಿಗುತ್ತೆ, ಹೊಸ ಜನ್ಮ ದೊರೆಯುತ್ತೆ ಮತ್ತು ದೇವರಿಂದ ಪಡೆದ ಹೊಸ ಜನ್ಮ ನಮ್ಮನ್ನು ರಕ್ಷಣೆಯ ಹಾದಿಯಲ್ಲಿ ಮುನ್ನಡೆಸುತ್ತೆ, ನಿತ್ಯ ಜೀವದ ಪರಿಪೂರ್ಣತೆಗೆ ನಮ್ಮನ್ನು ಕೊಂಡೊಯ್ಯುತ್ತೆ. ಪ್ರಿಯರೇ, ಇಷ್ಟೆಲ್ಲ ಯೇಸು ಸ್ವಾಮಿ ಹೇಳಿದ್ರು ಕೂಡ ಅಲ್ಲಿರುವ ಯಹೂದ್ಯ ಅಧಿಕಾರಿಗಳು ಯೇಸು ತಮ್ಮ ಪರಿಚಯ ಮಾಡಿಕೊಟ್ಟರು, ತಮ್ಮನ್ನು ಹಿಂಬಾಲಿಸಲು ಕರೆ ನೀಡಿದ್ರು ಕೂಡ ಅವರು ಯೇಸು ಕ್ರಿಸ್ತರಲ್ಲಿ ಅವಮಾನ ಪಡಿಸುತ್ತಾರೆ. ಅವರು ಅನುಮಾನ ಪಡುತ್ತಾರೆ, ಯೇಸು ಕ್ರಿಸ್ತನನ್ನು ನಿಂದಿಸುತ್ತಾರೆ, ದೆವ್ವ ಹಿಡಿದಿದೆ ಅಂತ ಹೇಳ್ತಾರೆ, ಕೊಲ್ಲಲು ಪ್ರಯತ್ನಿಸುತ್ತಾರೆ, ನೀನು ಅಬ್ರಹಾಮನಿಗಿಂತ ಶ್ರೇಷ್ಠನೋ ಎಂದು ಪ್ರಶ್ನಿಸುತ್ತಾರೆ. ಪ್ರಿಯರೇ, ಇದಕ್ಕೆಲ್ಲ ಕಾರಣ ಯಹೂದ್ಯ ಅಧಿಕಾರಿಗಳಲ್ಲಿರುವ ಅಹಂಕಾರವೆಂಬ ಪಾಪ, ನಮಗೆಲ್ಲ ತಿಳಿದಿದೆ ಎಂಬ ಸೆಲ್ಫ್ ರೈಚಸ್ನೆಸ್, ಮೆಸ್ಸಾಯನ ಕುರಿತಾದ ತಪ್ಪಾದ ತಿಳುವಳಿಕೆ, ತಮ್ಮ ಇಷ್ಟದಂತೆ ಮೆಸ್ಸಾಯ ಬರುತ್ತಾನೆ ಎಂಬ ತಪ್ಪಾದ ಒಂದು ಕನ್ವಿಕ್ಷನ್. ಪ್ರಿಯರೇ, ಯೇಸು ಕ್ರಿಸ್ತರು ದೇವಪುತ್ರನಾಗಿದ್ದರು, ದೀನರಾಗಿ ಈ ಲೋಕಕ್ಕೆ ಬಂದರು. ಅವರು ಆದಿಯಲ್ಲೇ ಇದ್ದವರು. ಜಗತ್ತು ಉಂಟಾಗುವ ಮೊದಲೇ ಈ ದಿವ್ಯವಾಣಿ ಎಂಬುವರಿದ್ದರು. ಆ ದಿವ್ಯವಾಣಿ ದೇವರಾಗಿದ್ದರು. ದಿವ್ಯವಾಣಿ ಲೋಕಕ್ಕೆ ಬಂದರು. ಅವರು ತಮ್ಮ ಸ್ವದೇಶಕ್ಕೆ ಬಂದರು, ಆದರೆ ಸ್ವಜನರೇ ಅವರನ್ನು ಅರಿತುಕೊಳ್ಳಲಿಲ್ಲ, ಬರಮಾಡಿಕೊಳ್ಳಲಿಲ್ಲ. ಆದರೆ ನಾವು ನೋಡ್ತೇವೋ, ಮೊದಲ ವಾಚನದಲ್ಲಿ ಅಬ್ರಹಾಮನ ಜೊತೆ ದೇವರು ಒಡಂಬಡಿಕೆಯ ವಾಗ್ದಾನ ಮಾಡಿದಾಗ ಆತ ದೇವರಿಗೆ ಶರಣಾದ. ಅದರ ಪ್ರತಿಫಲ ಶಾಶ್ವತ ಸ್ವತ್ತಾದ ಕಾನಾನ್ ನಾಡು, ಸ್ವರ್ಗ ಸಾಮ್ರಾಜ್ಯ, ನಿತ್ಯ ಜೀವವನ್ನು ದೇವರು ಅನುಗ್ರಹಿಸೋದಾಗಿ, ಬಾಧ್ಯತೆಯಾಗಿ ಅವರು ಪಡೆಯುವುದಾಗಿ ದೇವರು ವಾಗ್ದಾನ ಮಾಡಿದರು. ಪ್ರಿಯರೇ, ನಾವಿಂದು ಯಹೂದ್ಯ ಅಧಿಕಾರಿಗಳಂತೆ ಅವಿಶ್ವಾಸ ತೋರಿಸಿ ಹಠಮಾರಿಗಳಾಗೋದು ಬೇಡ. ಬದಲಾಗಿ ಯೇಸುವಿನ ಮಾತಿಗೆ ಶರಣಾಗೋಣ, ವಿಶ್ವಾಸವಿಡೋಣ. ಇದರ ಪ್ರತಿಫಲ ನಾವು ಶಾಂತಿ, ಸಮಾಧಾನ ಮತ್ತು ಅತೀ ಉನ್ನತ ಆಶೀರ್ವಾದ, ನಿತ್ಯ ಜೀವವನ್ನು ಅನುಭವಿಸೋಣ. ಆಮೇನ್. ಪ್ರೈಸ್ ದ ಲಾರ್ಡ್.